ಪವರ್ ಟಿವಿಯ ಧರ್ಮ ಯುದ್ಧಕ್ಕೆ ಮತ್ತಷ್ಟು ಬಲ ಸಿಕ್ಕಿದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಂತ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶ ಭುಗಿಲೆದಿದೆ. ಪವರ್ ಟಿವಿಯ ಧರ್ಮ ಯುದ್ಧಕ್ಕೆ ಮತ್ತಷ್ಟು ಬಲ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ, ಆಕ್ರೋಶ ಭುಗಿಲೆದಿದೆ ರಾಜ್ಯಾದ್ಯಂತ. ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ನಡೀತಾ ಇದೆ. ಕೆಲವೇ ಹೊತ್ತಲ್ಲಿ ಧರ್ಮಸ್ಥಳವನ್ನ ಬಿಜೆಪಿ ರ್ಯಾಲಿ ತಲುಪುತ್ತೆ. ಬೆಂಗಳೂರಿನಿಂದ 400 ಕಾರುಗಳ ಮೂಲಕ ಧರ್ಮಸ್ಥಳ ಚಲೋ ನಡೆಸ್ತಾ ಇದ್ದಾರೆ. ಧರ್ಮಸ್ಥಳದೊಂದಿಗೆ ನಾವಿದ್ದೇವೆ ಅನ್ನುವಂಥ ಘೋಷಣೆಗಳನ್ನ ಕೂಗ್ತಾ ಮಂಜುನಾಥನ ದರ್ಶನವನ್ನ ಬಿಜೆಪಿ ನಾಯಕರು ಪಡೆಯಲಿದ್ದಾರೆ. ನೋಡಿ, ಈಗ ಆಲ್ರೆಡಿ ಧರ್ಮಸ್ಥಳ ಚಲೋಗೆ ಚಾಲನೆ ಸಿಕ್ಕಿದೆ. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಈ ಧರ್ಮಸ್ಥಳ ಚಲೋ ನಡೀತಾ ಇದೆ. ಸುಮಾರು 400 ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಈ ರ್ಯಾಲಿ ಹೊರಟಿದೆ. ಸರ್ಕಾರಕ್ಕೂ ಕೂಡ SIT ಕೊಟ್ಟಾಗ ಬಹುಶಃ ಹೆಣಗಳು ಆಚೆಗೆ ಬರ್ಬೋದು ಅಂತಿದ್ರು. ಅವರು ಕೂಡ ನಮ್ಗೆ ಯಾಕೆ ಬೇಕಪ್ಪ, ಹೆಣ ಏನಾದರೂ ಆಚೆಗೆ ಬಂದರೆ ನಾವ್ಯಾಕೆ ಸಿಗಾಕೊಬೇಕು, ತನಿಖೆ ಆಗಲಿ ಅಂತ ಹೇಳಿದರು. ಯಾವಾಗ 13ನೇ ಜಾಗ ಒಂದು ಭಾಳ ಕುತೂಹಲದಿಂದ ಇತ್ತು, ಅಲ್ಲಿ 10 ಹೆಣಗಳನ್ನು ಉಣಿದ್ವಿ ಅಂತೇಳಿ ಮಾರ್ಕ್ ಮಾಡಿ ಇಟಾಚಿ JCB ತೆಗೆದು 20 ಅಡಿ ಆಳ ತೆಗೆದಾಗೂ ಮಣ್ಣು ಬಿಟ್ಟು ಏನೂ ಸಿಗಲಿಲ್ವೋ, ಆಗ ಅವ್ರಿಗೆ ಬಹುಶಃ SIT ಅಧಿಕಾರಿಗಳು ಹೇಳಿರ್ತಾರೆ ಮೇಲಧಿಕಾರಿಗಳಿಗೆ ಮತ್ತು ನಮ್ಮ ಮಂತ್ರಿಗಳಿಗೆ, ಗೃಹ ಸಚಿವರಿಗೆಲ್ಲ, ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ, ಏನೂ ಇಲ್ಲ ಅಂತೇಳಿ. ಅದಾದಮೇಲೆ ಇವರು ಮಾತಾಡೋಕ್ಕೆ ಶುರು ಮಾಡಿದ್ರು. ನಾವು ಧರ್ಮಸ್ಥಳದ ಜೊತೆಯಲ್ಲಿದ್ದೀವಿ, ಇದು ದೊಡ್ಡ ಷಡ್ಯಂತ್ರ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ ಅಂತಕ್ಕಂಥ ಮಾತನ್ನು ಕೊನೆಗಾದರೂ ಕೂಡ ಅವರು ಅದನ್ನು ಮಾತನ್ನು ಹೇಳಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಅಲ್ಲ, ಈಗ ಅವ್ನು ಹೇಳಿದ ಮಾತನ್ನೆಲ್ಲ ಕೇಳ್ಕೊಂಡು ಹೋದರೆ ಇಡೀ ಧರ್ಮಸ್ಥಳನೇ ಅಗಿಬೇಕು. ನೆಕ್ಸ್ಟ್ ಅವ್ನು ಹೇಳಿರ್ತಕ್ಕಂಥದ್ದು